ಒಬ್ಬ ಪೊಲೀಸ್ ಅಧಿಕಾರಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ತೇಜಸ್ವಿ ಯಾದವ್ ಅಂತೇಳಿ ನಮ್ಗೆಲ್ಲ ಅದೇ ಒಂದು ಉದಾಹರಣೆ ಸಾಕು. ನನ್ನ ಹತ್ರ ವಿಡಿಯೋ ಇದೆ, ಬೇಕಾದ್ರೆ ತೋರಿಸಬಲ್ಲೆ ಅದನ್ನ ಒಂದು. ಆಮೇಲೆ ಇವಾಗ ಏನು ಆರ್ ಜೆ ಡಿ ಹೇಳ್ತಾ ಇದಾರಲ್ಲ ನೋಡಿ, ಇವತ್ತಿನ ದಿವಸದಲ್ಲಿ ಯಾವುದೇ ನಿತೀಶ್ ಕುಮಾರ್ ಆಗಿರ್ಬೋದು, ನಮ್ಮ ಏನು ಮೈತ್ರಿ ಪಕ್ಷ ಏನು ಇದೆಯಲ್ವಾ, ಯಾವುದೇ ಜಾತಿ ಮತಗಳನ್ನು ನೋಡದೆ ಇವತ್ತಿನ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಆಯ್ತಾ, ಅಲ್ಲಿ ಚಿರಾಗ್ ಪಾಸ್ವಾನ್ ಆಗಿರ್ಬೋದು, ಏನು RCM ಆಗಿರ್ಬೋದು, JDU ಆಗಿರ್ಬೋದು, ಯಾವುದೇ ರೀತಿ ಜಾತಿಯನ್ನು ನೋಡಿಲ್ಲ, ಯಾವುದೇ ರೀತಿಯಾಗಿ ನಾವು ಪಂಥವನ್ನು ನೋಡಿಲ್ಲ, ಯಾವುದೇ ರೀತಿ ನೋಡಲಾರದೆ ನಾವು ಕೆಲಸವನ್ನ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇದಕ್ಕೆ ಜನರು ಮನ್ನಣೆಯನ್ನ ಕೆಲಸ ಮಾಡಿದ್ರೆ ಮೈತ್ರಿ ಆಗ್ಬೇಕಾಯ್ತು ನೋಡಿ, ಸ್ವತಂತ್ರವಾಗಿ ನಮ್ಗೆ ಅಲ್ಲಿ ಇದ್ದು ನಾವು ಮಾಡ್ಕೊಂಡ್ರೆ ಮೈತ್ರಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ 11 ವರ್ಷ ಕೇಂದ್ರದಲ್ಲಿ ನಿಮ್ ಬಿಹಾರಕ್ಕೆ ವಿಕಾಸ ನೋಡಿ. ನಿಮಗೆ ನೋಡಿ, ನೀವು ಮಹಾಗಠಬಂಧನ್ ಹೇಳೋ ಒಂದು ಇದಿರೋದಕ್ಕೆ ಅಭಿವೃದ್ಧಿ ಕೆಲಸ ಮಾಡಿದೀವಿ, ಹಾಕಿಲ್ಲ ಅಂತ ನೋಡಿ. ಸಿಂಗಲ್ ಪಾರ್ಟಿ ಆಗಿ ಸಿಂಗಲ್ ನೋಡಿ, ಆ ಒಂದು ಸ್ಥಳೀಯವಾಗಿರ್ಬೋದು, ಆ ಇದಕ್ಕ ರಾಜ್ಯಕ್ಕೆ ಅನುಗುಣವಾಗಿ ನೋಡಿ ಹಂಗೇಳಿ ಏನು ನೋಡಿ, ನಿತೀಶ್ ಕುಮಾರ್ ಅವರು ಒಂದು ಜನಪರವಾಗಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ನಾವು ಸಪೋರ್ಟ್ ಮಾಡಿದೀವಿ. ಅದರಲ್ಲಿ ಏನ್ ತಪ್ಪು? ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ, ಸಾಕಷ್ಟು ಅಲ್ಲಿ ಜನಪರವಾಗಿ ಕೆಲಸ ಮಾಡಿದ್ದಾರೆ, ಜಂಗಲ್ ರಾಜ್ ವಿರುದ್ಧವಾಗಿ ತೊಡೆ ತಟ್ಟಿದ್ದಾರೆ. ಲಾಲು ಪ್ರಸಾದ್ ಅವರ ಏನು ಆ ಸಂದರ್ಭದಲ್ಲಿ ಅವರು ಸಹಿತ ವಿರೋಧ ಮಾಡ್ತಕ್ಕಂಥದ್ದು, ನಾವು ಅದಕ್ಕೆ ಸಪೋರ್ಟ್ ಮಾಡಿದೀವಿ. ಹಾಗಾಗಿ ಎಲ್ಲಿ ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ಪಕ್ಷಗಳಿಗೆ ನಾವು ಯಾವತ್ತು ಬೆಂಬಲ ಕೊಡ್ತೀವಿ. ನಿತೀಶ್ ಕುಮಾರ್ ಜೊತೆ ಗೆಲ್ಲಬೇಕು ಅನ್ನೋದು ಬಿಟ್ಟರೆ ರಾಷ್ಟ್ರವಾದಿ ಪಕ್ಷಕ್ಕೆ, ಒಂದು ರಾಷ್ಟ್ರವಾದಿ ದೇಶಭಕ್ತಿ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಬಾರ್ದ? JDU ಮತ್ತೆ LJP ಒಂದು ರಾಷ್ಟ್ರವಾದಿ ದೇಶಭಕ್ತ ಪಕ್ಷ, ಹಾಗಾಗಿ ನಾವು ಜನಪರವಾಗಿ ಕಾಳಜಿ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ನಮ್ಮ ಸಪೋರ್ಟ್ ಮಾತಾಡ್ತೀನಿ. ಅವ್ರು ಹೇಳಿದ್ರು ರಾಷ್ಟ್ರವಾದಿ ಪಕ್ಷಕ್ಕೆ ನಮ್ಮ ಸಪೋರ್ಟ್ ಇದೆ, ಹಾಗಾಗಿ ನಾವು ಅವ್ರನ್ನ ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ. ಮೈತ್ರಿ ಯಾಕೆ ಮಾಡಿದೀವಿ ಅನ್ನೋ ವಿಚಾರಕ್ಕೆ RJD ಜೊತೆಗೆ ಹೋದಾಗ ಅವಾಗಲೂ ರಾಷ್ಟ್ರವಾದಿ ಆಗಿತ್ತ. ಅವಾಗ ಎಂತೆಂತ ಮಾತುಗಳಾಡಿದ್ರು ಪ್ರಧಾನ ಮಂತ್ರಿಗಳು ಬಿಹಾರಕ್ಕೆ ಹೋಗಿ ದೇಶ ದ್ರೋಹಿ ನಿತೀಶ್ ಕುಮಾರ್ ಬಗ್ಗೆನೇ ದೇಶದ್ರೋಹಿ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಎಲ್ಲ ಸಾಕ್ಷಿಗಳಿರ್ತಕ್ಕಂಥದ್ದು. ಜಂಗಲ್ ರಾಜನ ಜಂಗಲ್ ಇದಕ್ಕೆ ಒಬ್ಬ ನಾಯಕ ಉಟ್ಕೊಂಡಿದ್ದಾನೆ ಅಂತ ಹೇಳಿರ್ತಕ್ಕಂಥದ್ದು ಇದೇ ಪ್ರಧಾನ ಮಂತ್ರಿಗಳು. ಎಂತೆಂತ ಮಾತಾಡಿದ್ರು, ಈ ದೇಶದ ಅತಿ ಕಡು ಭ್ರಷ್ಟ ನಿತೀಶ್ ಕುಮಾರ್ ಅಂತಾನೆ ಹೇಳಿದ್ರು. ರಾಜಕಾರಣದವೆಲ್ಲ ಹುಲ್ಲನ್ನೇ ತಿಂದು ಜೀರ್ಣಿಸ್ಕೊಳ್ಳದೆ ಜೈಲಲ್ಲಿ ಕೂತಿರತಕ್ಕಂಥ ಪಕ್ಷದ ಜೊತೆಗೆ ಕೂತ್ಕೊಂಡಿರ್ತಕ್ಕಂಥವ್ರು ನಿತೀಶ್ ಕುಮಾರ್ ಅಂತ ಹೇಳಿರ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಗಮನಿಸಬಹುದು. ಅನುಕೂಲ ಸಿದ್ಧಾಂತ ಇಲ್ಲ, ಅವರು ಗೆಲ್ಲುವ ಸಿದ್ಧಾಂತ. ಒಂದೇ ನಿಮಿಷ, ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಅಡ್ವಾಣಿ ಅವರು ಸೈಡಿಗೆ ಹೋದ್ರು ಅಂದ್ರೆ ಯುಗಾಂತ್ಯ ಆ ನೈತಿಕತೆ, ಆ ಒಂದು ತತ್ವ ಸಿದ್ಧಾಂತದ ಬಗ್ಗೆ ಬದ್ಧತೆ ಇದೆಯಾ, ಆ ಮುರಳಿ ಮನೋಹರ್ ಜೋಶಿ ಅಂತವರು ಎಲ್ಲ ಹೋದ್ರು. ಅವತ್ತು ಏನು ಬೇಕಾದ್ರೂ ಮಾಡ್ತಾರೆ, ಎಲ್ಲ ಗೊತ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಆಗಿರುವ ಇವರಿಗೆ ಹಣ ಬಲ, ತೋಳ್ಬಲ ಮತ್ತೆ ಚುನಾವಣಾ ಭ್ರಷ್ಟಾಚಾರ, ಆಡಳಿತ ಯಂತ್ರ ದುರುಪಯೋಗ ಮಾಡಿರ್ತಕ್ಕಂಥದ್ದು ಚೆನ್ನಾಗಿ ತಿಳ್ಕೊಂಡಿದ್ದಾರೆ.